Bengaluru's love for Dutch post-impressionist master Vincent van Gogh has meant India's most awarded immersive experience, the Real Van Gogh Immersive Experience, currently running at Bharatiya Mall of Bengaluru, has extended its run till 15th August 2025. The visually compelling immersive exhibition is India's first 22K lumen projection on the largest screens in India, accompanied by a specially created music score by Mitch Declain that breathes new life into Van Gogh's timeless masterpieces. ಪ್ರಜ್ವಲ್ ಅಂತ ನಾನು ವ್ಯಾನ್ ಗೋದ ಒಂದು ಪಾರ್ಟ್ ಆಫ್ ಮೆಂಬರು. ಸೊ ವ್ಯಾನ್ ಗೋ ಬಂದ್ಬಿಟ್ಟು ಇದೊಂದು ಆರ್ಟ್ ಶೋ. ನೀವಿಲ್ಲಿ ನಿಮ್ಮ ಎಮೋಷನ್ಸ್ಗಳನ್ನ ಬಂದ್ಬಿಟ್ಟು ಫೀಲ್ ಮಾಡ್ಕೋಬೋದು. ಇದು ಫೇಮಸ್ ಆರ್ಟಿಸ್ಟ್ ವ್ಯಾನ್ ಗೋ ಅಂತ. ವ್ಯಾನ್ ಗೋ ಅವರು ಅವರ ಫಸ್ಟ್ ಜರ್ನಿನ ಸ್ಟಾರ್ಟ್ ಮಾಡಿದ್ದು 20 ಇಯರ್ಸಲ್ಲಿ, ಅವ್ರಿಗೆ 27 ಇಯರ್ಸಲ್ಲಿ. ಅವ್ರಿಗೆ ಆರ್ಟ್ ಮೇಲೆ ಇಂಟ್ರೆಸ್ಟ್ ಬಂದಿದ್ದು 27 ಇಯರ್ಸಲ್ಲಿ. ಅದಾದಮೇಲೆ ಅವರೊಂದು ಪ್ರಾಬ್ಲಮಿಂದ, ಮೆಂಟಲ್ ಅಸೈಲೇಷನಿಂದ ಬಳಲ್ತಾ ಇದ್ರು. ಸೊ ಆ ಟೈಮಲ್ಲಿ ಅವ್ರಿಗೆ ಅವ್ರ ಸಹೋದರ ಮತ್ತು ಅವರ ಪೋಸ್ಟ್ಮ್ಯಾನ್ ಅಂತ ಅವ್ರ ಫ್ರೆಂಡ್ ಬಿಟ್ಬಿಟ್ಟು ಬೇರೆ ಯಾರೂ ಇರಲಿಲ್ಲ ಅವ್ರಿಗೆ ಫ್ರೆಂಡ್ಸ್ ಬಂದು. ಆ ಟೈಮಲ್ಲಿ ಅವ್ರೇನು ಅಂದ್ಕೊಂಡ್ರು ಅಂದರೆ, ನನ್ನ ವಿಷುನ ಒಂದು ಪ್ರಾಬ್ಲಮ್ ಅಂತ ತೊಗೊಳ್ದೆ ಒಂದು ಪಾಸಿಟಿವ್ ಎನರ್ಜಿ ಆಗಿ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಅವಾಗ ಅವ್ರು ಆರ್ಟ್ ಜರ್ನಿನ ಸ್ಟಾರ್ಟ್ ಮಾಡಿದ್ರು. ಅವ್ರ ಫಸ್ಟ್ ಪೇಂಟಿಂಗ್ ಬಂದ್ಬಿಟ್ಟು ಆಲ್ಮಂಡ್ ಬ್ಲಾಸಮ್ಸ್ ಬಂದ್ಬಿಟ್ಟು ಅವ್ರ ಫೇಮಸ್ ಪೇಂಟಿಂಗು. ಅದಾದಮೇಲೆ ಅವ್ರ ತಮ್ಮದೇ ಆದ ಸೆಲ್ಫ್ ಪೋರ್ಟ್ರೇಟ್ನ ಮಾಡಿದ್ರು. ಅದಾದಮೇಲೆ ಅವ್ರು ಬಂದ್ಬಿಟ್ಟು ಅವ್ರ ಮನೆ ಸಿಚುವೇಷನಲ್ಲಿ ಅವರು ಆ ಟೈಮಲ್ಲಿ ಯಾವ ರೀತಿ ಊಟಗಳನ್ನ ತಿಂತಾಯಿದ್ರು. ಸೊ ಇದನ್ನೂ ಒಂದು ಕಲೆ ಆಗ್ಬಿಟ್ಟು ತೋರಿಸ್ಬೋದಲ್ಲ ನಮ್ಮ ಜನರಿಗೆ ಅಂತ ಹೇಳ್ಬಿಟ್ಟು ಅವ್ರದ್ದೇ ಫ್ಯಾಮಿಲಿಲಿ ಕೂತು ಊಟ ಮಾಡ್ತಾ ಇರೋದನ್ನ ಒಂದು ಪೇಂಟಿಂಗ್ ಮಾಡಿದ್ದಾರೆ. ಅದು ಬಂದ್ಬಿಟ್ಟು ಪೊಟ್ಯಾಟೊ ಈಟರ್ಸ್ ಅಂತ. ಅವ್ರೊಂದು ಸರಿ ಓಲ್ಡ್ ಟೂರ್ಗೆ ಹೋದಾಗ ಅವರು ಒಂದು ಸೆಕ್ಸ್ ವರ್ಕರ್ನ ಮೀಟ್ ಮಾಡಿಬಿಟ್ಟು ಅವ್ರು ಹೇಳ್ತಾರೆ ಇವ್ರ ಲೈಫ್ನು ಒಂಥರ ಕಲೆಯಾಗಿ ತೋರಿಸ್ಕೋಬೋದಲ್ಲ ಅಂತ ಹೇಳ್ಬಿಟ್ಟು ಅವ್ರು ನೆಕೆಂಡ್ ಪ್ಯಾರಿಸ್ಗೆ ಹೋದಾಗ ಆ ಟೈಮಲ್ಲಿ ಒಂದು ಇದು ಮಾಡ್ತಾರೆ. ಅದಾದಮೇಲೆ ಅವ್ರು ನೆಕ್ಸ್ಟ್ ಪೇಂಟಿಂಗ್ ಬಂದ್ಬಿಟ್ಟು ಬೆಡ್ರೂಮ್ದು, ಅಂದರೆ ಅವ್ರ ಸೆಲ್ಫ್ ಬೆಡ್ರೂಮ್, ಅಂದರೆ ಅವ್ರ ಬೆಡ್ರೂಮ್ ಯಾವ ಥರ ಇತ್ತು, ಇದನ್ನು ಒಂದು ಕಲೆ ಥರ ತೋರಿಸ್ಬೋದಲ್ಲ ಅಂತ ಹೇಳ್ಬಿಟ್ಟು ಅವ್ರ ಬೆಡ್ರೂಮ್ದೇ ಅವ್ರು ಸೆಲ್ಫ್ ಪೋರ್ಟ್ರೇಟ್ ಮಾಡಿದ್ದಾರೆ. ಅದಾದಮೇಲೆ ಅವ್ರ ಕ್ಲೋಸ್ ಫ್ರೆಂಡ್, ಅಂದರೆ ಅವರು ಆ ಟೈಮಲ್ಲಿ ಇದ್ದಾಗ ಯಾರು ಜಾಸ್ತಿ ಜನ ಸೇರ್ತಾ ಇರಲಿಲ್ಲ, ಅವ್ರಿಗೊಬ್ಬರೇ ಬೆಸ್ಟ್ ಫ್ರೆಂಡ್ ಬಂದ್ಬಿಟ್ಟು ಪೋಸ್ಟ್ಮ್ಯಾನ್ ಅಂತ. ಪೋಸ್ಟ್ಮ್ಯಾನ್ ಅವರು ಅವ್ರಿಗೆ ಇರೋ ಎಲ್ಲ ದಾಖಲೆಗಳನ್ನ ಅವ್ರಿಗೇನಾದರೂ ಯಾರಿಗಾದ್ರು ಮಾಹಿತಿ ಸೆಂಡ್ ಮಾಡ್ಬೇಕಂದ್ರೆ ಅದೊಂದೇ ಅವ್ರು ಸೆಂಡ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅವ್ರ ಫ್ರೆಂಡ್ ಒಬ್ಬರೇ ಇದ್ದಿದ್ದು ಅವ್ರ ಪೋಸ್ಟ್ಮ್ಯಾನ್ ಅಂತ. ಅದು ಬಂದ್ಬಿಟ್ಟು ಸ್ಟಾರಿ ನೈಟ್ ಅಂತ. ಸ್ಟಾರಿ ನೈಟ್ ಅಂದರೆ ಅವ್ರ ಮೆಂಟಲ್ ಅಸೈಲೇಷನ್ ಇದ್ದ ಟೈಮಲ್ಲಿ ಅವ್ರಿಗೂ
ಕಣ್ಣಿನ ಪ್ರಾಬ್ಲಮಿಂದ ಬಳಲ್ತಾ ಇದ್ರು. ಸೊ ಆ ಟೈಮಲ್ಲಿ ಅವ್ರು ಯಾವ ಥರ ಅವರು ಆಕಾಶನೆಲ್ಲ ನೋಡ್ತಾ ಇದ್ರು, ನೈಟ್ನ ಯಾವ ಥರ ಯೂಸ್ ಮಾಡ್ತಾ ಇದ್ರು, ಅಂದರೆ ಸ್ಟಾರ್ಸ್ಗಳು ಯಾವ ಥರ ಕಾಣ್ತಾ ಇತ್ತು ಅದನ್ನೆಲ್ಲ ಅವ್ರು ಡ್ರಾ ಮಾಡಬೇಕು ಅಂತ ಹೇಳ್ಬಿಟ್ಟು ಸ್ಟಾರಿ ನೈಟ್ ಅಂತ ಅವ್ರ ಫೇಮಸ್ ಪೇಂಟಿಂಗ್ ಬಂದು ಸ್ಟಾರಿ ನೈಟ್ ಅಂತ ಅವ್ರು ಅದರಲ್ಲಿ ಫುಲ್ಲು ಅಂದರೆ ಅವ್ರು ಆ ಟೈಮಲ್ಲಿ ಯಾವ್ಯಾವ ಥರ ವಿಜುವಲೈಸೇಷನ್ ಮಾಡ್ತಿದ್ರು ನೈಟ್ ಎಲ್ಲ ಅದನ್ನೆಲ್ಲ ಅವ್ರು ಡಿಸ್ಪ್ಲೇ ಮಾಡಿದ್ದಾರೆ. ಅದು ಬಂದ್ಬಿಟ್ಟು ಅವರ ಸುತ್ತಮುತ್ತಲ ಇರೋ ಪ್ಲೇಸ್ಗಳಲ್ಲಿ ಓಡಾಡಕ್ಕೆ ಹೋದಾಗ ಅಂದ್ಕೊಂಡ್ರು, ಇದನ್ನು ನಾನು ಆಟ ತೋರಿಸ್ಬೋದಲ್ಲ, ನನ್ನ ಕಲೆನ ನಾನು ಉಪಯೋಗಿಸಿ ಇದನ್ನ ಒಂಥರ ಪೇಂಟಿಂಗ್ ಮಾಡ್ಬೋದಲ್ಲ ಅಂತ ಹೇಳ್ಬಿಟ್ಟು ಅವ್ರು ಎಲ್ಲೆಲ್ಲಿ ಓಡಾಡಿದ್ರು ಅದೆಲ್ಲ ಥರದ್ದು ಪೇಂಟಿಂಗ್ ಮಾಡಿದ್ದಾರೆ. ನೀವು ನಿಮ್ಮ ಯಾವುದಾದ್ರೂ ಟೆನ್ಷನಿಂದ ಜಾಸ್ತಿ ಸ್ಟ್ರೆಸ್ಸಿಂದ ಬಳಲ್ತಾ ಇದ್ರೆ ಇಲ್ಲಿ ಬಂದುಬಿಟ್ಟು ನೀವು ಟೈಮ್ ಸ್ಪೆಂಡ್ ಮಾಡಿ. ನಾನು ಕಂಪಲ್ಸರಿ ಹೇಳ್ತೀನಿ, ನಿಮ್ದೆಲ್ಲ ಟೆನ್ಷನ್ಗಳು ಫ್ರೀ ಆಗಿಬಿಟ್ಟು ಫಿಲ್ ಕೂಲ್ ಆಗಿಬಿಟ್ಟು ಹೋಗ್ತೀರಾ. ಥ್ಯಾಂಕ್ ಯು. Muskan, a hustler of TSF Media. Today you're here at the Real Van Gogh Immersive Experience. The whole event is all about Vincent van Gogh's paintings, which are portrayed in this room called the Immersive Room, where all of his majority of 200 plus of his paintings are portrayed here using AI, visual effects and sound effects, which lets you totally immersed in all his paintings. The paintings have got into his life. No, I don't think so. So this is the Almond Blossoms, which is one of his brother's favorite paintings. It was like a really happy painting, a new beginning. And all these are, these are the waves which are brought into life with all, the movements and all. We are not disturbing any of his paintings. We are just getting life towards his paintings. So this is the waves. Anything else?